ಎಲ್ರಿಗೂ ನಮಸ್ಕಾರ. ನಿಮಗೆ ಆರೋಗ್ಯದ ಒಂದು ಗುಟ್ಟು ಹೇಳ್ತೀನಿ. ಭಾಳ ಜನರಿಗೆ ವಯಸ್ಸಾಗಬಾರ್ದು, ನಾನು ಆರೋಗ್ಯವಾಗಿರಬೇಕು, ಚೆನ್ನಾಗಿರಬೇಕು ಅಂತ ನೀವು ಅನ್ಕೋತೀರ. ಆದರೆ ನೀವು ಮಾಡ್ತಕ್ಕಂಥ ತಪ್ಪುಗಳನ್ನು ನಿಮ್ಮನ್ನು ಪೂರ್ತಿಯಾಗಿ ಮುದಿತನವನ್ನು ಮಾಡಿಬಿಡ್ತಾವೆ. ನೀವು ಇರ್ತೀರ 30 ವರ್ಷದ್ದು, ಕಾಣ್ತೀರ 60 ವರ್ಷದ್ದು. ಯಾಕೆ ಅಂತಂದರೆ ನಿಮ್ಮ ದೇಹದಲ್ಲಿರ್ತಕ್ಕಂಥ ಆರ್ಗನ್ಸ್ ಏನಿರ್ತಾವೆ ಅವು ಚೆನ್ನಾಗಿ ಕೆಲಸ ಮಾಡೋದಿಲ್ಲ. ಯಾಕೆ ಅಂದರೆ ನೀವು ಮಾಡುವಂಥ ಊಟೋಪಚಾರಗಳು, ನಿಮ್ಮ ವಿಚಾರಗಳು, ನೀವು ಮಾಡುವಂಥ ಕೆಲಸಗಳು ಇವೆಲ್ಲ ನಿಮ್ಮ ದೇಹದ ಮೇಲೆ ಕೆಟ್ಟ ಪರಿಣಾಮ ಬೀರ್ತವೆ. ಏನು ವಿಚಾರ ಇಟ್ಕೊಂಡು ಭಾಳಷ್ಟು ಚಿಂತೆ ಮಾಡ್ತಿರೋ ಗೊತ್ತಿಲ್ಲ. ಮೊಟ್ಟ ಮೊದಲನೇದಾಗಿ ನಿಮ್ಮ ಆರೋಗ್ಯ ಸುಧಾರಿಸ್ಕೋಬೇಕಿದ್ರೆ ಮೊದಲು ಆಹಾರ, ವಿಹಾರ, ಆಚಾರ, ವಿಚಾರ, ದಿನಚರ್ಯ, ರಾತ್ರಿಚರ್ಯ, ಋತುಚರ್ಯಗಳ ಬಗ್ಗೆ ಭಾಳಷ್ಟು ಗಮನ ಕೊಡಿ. ನೀವು 100 ವರ್ಷ ಆದರೂ ಕೂಡ ನೀವು ನಿಮ್ಮ ಕಾಲ ಮೇಲೆ ನೀವು ನಡೀತೀರ, ನೀವು ಯಾವುದೇ ಸಮಸ್ಯೆ ಇಲ್ಲ. ಬೆಡ್ ಮೇಲೆ ಎಲ್ಲ ವೇಟ್ ಮಾಡ್ಕೊಬೋದು, ಹಸಿ ಮಾಡ್ಕೊಬೋದು, ಬರೀ ಮೂತ್ರ ಮಲ ಎಲ್ಲವೂ ಬರೀ ಬೆಡ್ ಮೇಲೆ ಮಾಡ್ಕೊತಾ ಇರ್ತೀರ. ಧಿಕ್ಕಾರ ಬರಲಿ ಇಂಥ ಜೀವನಕ್ಕೆ. ಅದು ಏನು ದೇವರು ಕೊಟ್ಟಿರ್ತಕ್ಕಂಥ ಶಾಪ ಅಲ್ಲ, ನೀವು ನಿಮ್ಮ ಕೈಯಿಂದ ಮಾಡ್ಕೊಂಡಿರ್ತಕ್ಕಂಥ ಒಂದು ತತ್ವ ಅದು. ಯಾಕೆ ಈ ಥರ ಮಾಡ್ತೀರಾ? ಏನಾಗಿದೆ ನಿಮಗೆ? ಜೀವನವನ್ನು ನಿಮ್ಮ ಕೈಲಿದೆ ಜೀವನ. ಯಾಕೆ ಸುಮ್ಮನೆ ದೇವರನ್ನ ದೂರ್ತೀರಾ? ಇಡಿಯಟ್ ಮೂರ್ಖರ ಥರ ಎಲ್ಲರೂ ಮೂರ್ಖರ ಥರನೇ ಮಾಡ್ತಿರ್ತಾರೆ ಇವತ್ತು ನೋಡಿ. ಇಂದು ನೀವು 25 ವರ್ಷ ಆಗಿರಲ್ಲ ಮಕ್ಕಳು ಏನೇನು ಮಾಡ್ತಿದ್ದಾರೆ ನೋಡಿ. ಅದರಿಂದ ನೀವು ಏನಾದರೂ ಬಚಾವಬೇಕಿತ್ತು ಅಂತಂದರೆ ನಾನು ಹೇಳ್ತಿದ್ದೇನೆ ಕೇಳಿ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಕೊಟ್ಟಿರ್ತಕ್ಕಂಥ ದಿನಚರ್ಯ, ಋತುಚರ್ಯ, ರಾತ್ರಿಚರ್ಯ ಇವೆಲ್ಲವನ್ನು ಸರಿಯಾದ ಪಾಲನೆ ಮಾಡಿ. ಹಿತಬುಕ್, ಋತುಬುಕ್, ಮಿತಬುಕ್ ಅನ್ನುವಂಥ ಒಂದು ಏಕೈಕ ಒಂದು ಅದ್ಭುತ ಒಂದು ಉಪಚಾರವನ್ನು ಮಾಡ್ಕೊತಾ ಹೋಗಿ. ಅಷ್ಟಾಂಗ ಹೃದಯ ಬರೆದಿರ್ತಕ್ಕಂಥ ವಾಗ್ಭಟಾಚಾರ್ಯರು ಹೇಳಿರ್ತಕ್ಕಂಥ ಮಾತನ್ನು ನೀವು ಗಮನದಲ್ಲಿ ತಗೊಳ್ಳಿ. ಪ್ರಪಂಚದ ಯಾವುದೇ ಸಮಸ್ಯೆ ಇರಲಿ, ಅಮ್ಮಗಾರಮ್ಮ ಆರಾಮಿಲ್ಲ, ಅಪ್ಪ ಬೆಡ್ ಮೇಲೆ ಮಲಮೂತ್ರ ಮಾಡ್ಕೋತಾರೆ, ಅಮ್ಮ ಆ ಥರ ಆಗ್ತಾಯಿದೆ, ಸೊಂಟ ನೋವು, ಕಾಲು ನೋವು, ತಲೆನೋವು, ಆ್ಯಸಿಡಿಟಿ, ಬ್ಲೋಟಿಂಗು, ಗ್ಯಾಸು, ಏನ್ರಿ ಜೀವನ ಇದು? ಇದೆಲ್ಲ ಕೈಯಿಂದ ಮಾಡ್ಕೋತಿದ್ರೆ ನೀವು. ಬೇರೆ ಯಾರು ಕಾರಣ ಇಲ್ಲ. ನಾನು ಯಾಕೆ ಈ ಥರ ಮಾತಾಡ್ತಾ ಇದ್ದೀನಿ ಅಂದರೆ ಅದು ನಿಮ್ಮ ಜೀವನ ಶೈಲಿನ ನಾನು ನೋಡ್ತಾ ಇದ್ದೀನಿ ಭಾಳ ದಿನದಿಂದ. ಭಾಳ ಜನ ಈ ಥರ ತಪ್ಪು ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ. ಅದರಿಂದ ಹೊರಬರುವಂಥ ಪ್ರಯತ್ನ ಮಾಡಿ. ಜೀವನ ತುಂಬ ಅದ್ಭುತವಾಗಿದೆ. ಕೇವಲ ಆರೋಗ್ಯವಾಗಿರೋದಲ್ಲ, ಕೇವಲ 100 ವರ್ಷ ಬದುಕೋದಲ್ಲ. ಬದುಕಿನಲ್ಲಿ ಒಂದು ಪ್ರತಿ ಕ್ಷಣ ನಮ್ಮ ಬದುಕನ್ನು ನೋಡಿ ಮತ್ತೆ ಅದನ್ನು ಕಲಿಬೇಕು. ಜೀವನ ಅದ್ಭುತವಾಗಿದೆ ರೀ, ಭಾಳ ಚೆನ್ನಾಗಿದೆ. ಆ ಜೀವನವನ್ನು ಕಳೆಯುವಂಥ, ಆ ಸವಿ ರುಚಿಯನ್ನು ಕಳೆಯುವಂಥ ಪ್ರಯತ್ನ ಮಾಡಿ. ಒಂಥರ ಈ ಪ್ರಪಂಚದ ಏನು ಕಾಮ, ಕ್ರೋಧ, ಮೋಹ, ಲೋಭ, ಮದ ಮತ್ಸರಗಳನ್ನು ಬಿಟ್ಟು ಇರ್ತೀವಲ್ಲ, ಆವಾಗ ನೋಡಿ ಜೀವನ ಎಷ್ಟು ಅದ್ಭುತವಾಗಿರುತ್ತೆ ಅಂತ. ಆ ಜೀವನವನ್ನು ನಮಗಾಗಿ ಮಾಡಿಕೊಳ್ಳೋದಕ್ಕೆ ಅನೇಕ ಮಾರ್ಗಗಳಿದ್ದಾವೆ. ಯೋಗ ಇದೆ, ಆಯುರ್ವೇದ ಇದೆ. ಹತ್ತಿರದ ಆಯುರ್ವೇದ ಆಸ್ಪತ್ರೆಗೆ ಹೋಗಿ ನಿಮ್ಮ ಸಮಸ್ಯೆ ಹೇಳ್ಕೊಳ್ಳಿ. ಯೋಗ ಗುರುಗಳನ್ನು ಸಮಸ್ಯೆ ಹೇಳ್ಕೊಳ್ಳಿ. ಎಲ್ಲ ಸಮಸ್ಯೆಯಿಂದ ಬಗೆಹರಿಯುತ್ತೆ. ಎಲ್ಲ ಸಮಸ್ಯೆಗಳು ಹೊರಗೆ ಬರ್ತವೆ. ಹೇಳಿಕೊಳ್ಳೋದ್ರಿಂದ ಸಮಸ್ಯೆಗೆ ಬಗೆಹರಿತಾವೆ. ಬಹಳ ಜನ ಮೂಲವ್ಯಾಧಿ ಅಂತ ಹೇಳ್ಕೊಳ್ಳೋಂಗಿಲ್ಲ. ಯಾಕೆ ಅಂತಂದರೆ ಮಲ ವಿಸರ್ಜನೆ ಮಾಡುವಂಥ ದ್ವಾರ ತೋರಿಸ್ಬೇಕು ಅವರಿಗೆ ಅಂತ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಕೇಳಿ. ನೀವು 10 ದಿನ ಊಟ ಮಾಡದೇ ಇರ್ಬೋದು, 2 ದಿನ 3 ದಿನ ಮಲ ವಿಸರ್ಜನೆ ಮಾಡದೇ ಇರೋಕ್ಕಾಗಲ್ಲ, ಸಾವಾಗುತ್ತೆ. ಅದಕ್ಕೆ ನಾನು ಹೇಳೋ ಉದ್ದೇಶ ಇಷ್ಟೇ, ಪ್ರಪಂಚದಲ್ಲಿ ಯಾವುದೇ ಸಮಸ್ಯೆ ಇರಲಿ ಅದನ್ನು ಹೇಳುವಂಥ ಪ್ರಯತ್ನ ಮಾಡಿ. ಮೂರ್ಖರಂತೆ ಎಲ್ಲೋ ಒಂಥರ ಬಿದ್ದುಬಿಟ್ಟು ಅದನ್ನು ಭಯಪಟ್ಟು ಏನ್ರಿ ಜೀವನ ಇದು? ಪ್ರಾಣಿಗಳ ಥರ ಪ್ರಾಣಿಗಳು ಹುಡ್ತಾವೆ, ಪ್ರಾಣಿಗಳು ಮೈಥುನ ಮಾಡ್ತಾವೆ, ಪ್ರಾಣಿಗಳು ತಿಂತಾವೆ, ಪ್ರಾಣಿಗಳು ದುಡಿತಾವೆ, ಪ್ರಾಣಿಗಳನ್ನ ಸಾಯ್ತಾವೆ. ಆ ಪ್ರಾಣಿಗಳ ಥರ ನಿಮ್ಮ ಜೀವನ ಅಲ್ಲ ರೀ. ಭಾಳ ಚೆನ್ನಾಗಿದೆ. ಎಚ್ಚೆತ್ಕೊಳ್ಳಿ ಯುವಕರೇ, ಎಚ್ಚೆತ್ಕೊಳ್ಳಿ. 70-80 ವರ್ಷ ಆದರೂ ಕೂಡ ನೀವು ಯುವಕರೇ. ಆದರೆ ಆ ಯುವತನವನ್ನು ನೀವು ಕಾಪಾಡ್ಕೊಳ್ಳೋಕ್ಕೆ ಸಾಮರ್ಥ್ಯ ಬರಬೇಕಾಗತ್ತೆ. ಅವನು 120 ವರ್ಷ ಬದುಕ್ದ, ಹೆಂಗೆ ಬದುಕ್ದ? ಬೆಡ್ ಮೇಲೆ ನಿಮ್ಮ ಮಲಮೂತ್ರ ಮಾಡ್ಕೋತಾ ಬದುಕ್ದನ. ಜೀವನಕ್ಕೂ ಅರ್ಥ ಇರಬೇಕು. 100 ವರ್ಷ ಬದುಕು, 120 ವರ್ಷ ಬದುಕು ಅಂತ ಇಂಪಾರ್ಟೆಂಟ್ ಅಲ್ಲ. ಏನಿದೆ ಜೀವನ ಅಂತ. ಜೀವನದ ಶೈಲಿ ಬದಲಾಯಿಸ್ಕೊಳ್ರಿ. ಯಾಕೆ ಸಮಸ್ಯೆ? ಯಾಕೆ ಸಾಯ್ತೀರ? ನಾವು ಶುಗರ್ ಬಂತು, BP ಆಯಿತು, ಹೈ ಕೊಲೆಸ್ಟ್ರಾಲ್ ಆಯಿತು, ದಪ್ಪ ಆಯಿತು, ಹೊಟ್ಟೆ ಡುಮ್ಮ ಆಗಿದೆ. ಏನ್ರಿ ಇದು? ನೀವು ಪ್ರಯತ್ನ ಮಾಡಿ, ಖಂಡಿತವಾಗಿ ಅದರಿಂದ ಹೊರಗೆ ಬರ್ತೀರ. ಎಷ್ಟು ಹೊತ್ತು ಬೇಕು ಹೊರಗೆ ಬರಲಿಕ್ಕೆ? ಚಿಟಿಕೆ ಹೊಡೆಯಲಿ ಥರ ಮಾಡಿ ಸಮಸ್ಯೆಯಿಂದ ನೀವು ಕೂಡ ಹೊರಗೆ ಬರ್ತೀರ. ಯಾವುದೇ ಅನುಮಾನ ಇಲ್ಲ. ದೃಢ ಸಂಕಲ್ಪ ಮಾಡಿಕೊಳ್ಳಿ. ಹಾಗೇನಾದರೂ ಕಲಿಬೇಕು ಇತ್ತಂದರೆ ನಮ್ಮನ್ನು ಸಂಪರ್ಕಿಸಿ. ನಿಮ್ಮ ಹತ್ತಿರದ ನಂಬಲೇ ಬರಬೇಕಂತೇನಿಲ್ಲ. ಮೊದಲು ನೀವು ಬರುವಂಥ ಪ್ರಯತ್ನ ಮಾಡಿ ಅಷ್ಟೇ. ನಿಮ್ಮ ಹತ್ತಿರ ಯೋಗ ಗುರುಗಳನ್ನು ಸಂಪರ್ಕಿಸಿ ಪ್ರಯತ್ನ ಮಾಡಿ, ಪ್ರಾರಂಭ ಮಾಡಿ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಆರೋಗ್ಯವಿರುವಂಥ ಪ್ರಯತ್ನ ಮಾಡಿ. ಅಮ್ಮಗೆ ಆರೋಗ್ಯ ಇಲ್ಲ ಅಂತ ಬೆಂಗಳೂರಿನಲ್ಲಿ ಕುಂತ ಚಿಂತೆ ಮಾಡೋದು, ಬೆಂಗಳೂರಿನಲ್ಲಿರುವ ಅಮ್ಮ ಆರೋಗ್ಯ ಇಲ್ಲ ಅಂತೇಳಿ ಅಮೆರಿಕದಲ್ಲಿ ಕುಂತು ಚಿಂತೆ ಮಾಡೋದು. ಚಿಂತೆ ಮಾಡಿದ್ರೆ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ಚಿಂತನೆ ಮಾಡಿ ಏನು ಪರಿಹಾರ ತೊಗೋಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ಪ್ರಯತ್ನ ಪಟ್ಟು ಮುಂಬರೋ ದಿನಗಳಲ್ಲಿ ನಿಮ್ಮ ಜೀವನವನ್ನು ಸ್ವರ್ಗದಂತೆ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿ. ಅದಕ್ಕೆ ಸಾಕ್ಷಿನೇ ನಾನು. ಯೋಗ ಮತ್ತು ಆಯುರ್ವೇದ ಎಲ್ಲ ಸಮಸ್ಯೆಗೆ ಪರಿಹಾರ ಕೊಡುತ್ತೆ ಅಂತ ಹೇಳ್ತಾ, ನಿಮ್ಮ ಆರೋಗ್ಯ ನಮ್ಮ ಮತ್ತು ನಿಮ್ಮ ಕಾಳಜಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.